ಸೊ ಈಗ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿ ಆಗ್ತಾರಾ? ಸೊ ಮಂಜುನಾಥ್ ಅವರ ಸ್ಪರ್ಧೆಯ ಬಗ್ಗೆ ಅಮಿತ್ ಶಾ ಮುಂದೆ ಪ್ರಸ್ತಾಪವನ್ನ ಇಟ್ಟಿದ್ದಾರೆ. ಅಮಿತ್ ಶಾ ಮುಂದೆ ತಂತ್ರವನ್ನ ಬದಲಿಸಿದ್ದಾರೆ. ಕುಮಾರಸ್ವಾಮಿ ಅವರು ಹೊಸ ಗೇಮ್ ಪ್ಲಾನ್ ಅನ್ನು ಆಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿಯ ಮತಗಳಿಕೆಯ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಅವರು ಮುಂದಿಟ್ಟಿದ್ದಾರೆ. ನಗರ ಮತ್ತು ಗ್ರಾಮೀಣ ಕ್ಷೇತ್ರಗಳನ್ನು ಒಳಗೊಂಡಿರುವಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಅದು. ಮಂಜುನಾಥ್ ಅವರ ಸ್ಪರ್ಧೆಯ ಬಗ್ಗೆ ಕುಮಾರಸ್ವಾಮಿ ಅವರು ಒಲವನ್ನ ತೋರಿಸಿದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರಿಂದಲೂ ಕೂಡ ಅಭಿಪ್ರಾಯ ಸಂಗ್ರಹ ನಡೆದಿತ್ತು. ಸೊ ಕಳೆದ 15 ದಿನಗಳಿಂದ ಪಿಚ್ ಟೆಸ್ಟ್ ಮಾಡುವ ಬಿಸಿಯಲ್ಲಿದ್ರು ದೇವೇಗೌಡರು. ಸೊ ಬೆಂಗಳೂರು ಗ್ರಾಮಾಂತರಕ್ಕೆ ಡಾಕ್ಟರ್ ಮಂಜುನಾಥ್ ಅವರೇ ಮೈತ್ರಿ ಅಭ್ಯರ್ಥಿ ಆಗ್ತಾರಾ? ಸೊ ಇದು ಭಾರಿ ಕುತೂಹಲ ಕೆರಳಿಸಿದೆ. ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಮುಂದೆ ಇದನ್ನ ಪ್ರಸ್ತಾಪ ಮಾಡಿದಾರಂತೆ. ಸೊ ಹಾಗಾಗಿ ಈಗ ಮೊದಲನೇದಾಗಿ ಇನ್ನೂ ಡಾಕ್ಟರ್ ಮಂಜುನಾಥ್ ಅವರೇ ಆ ಬಗ್ಗೆ ಇನ್ನೂ ನಿರ್ಧಾರ ಮಾಡಿಲ್ಲ ಅಂತ ಹೇಳ್ತಾ ಇದ್ರು. ಸೊ ಆದರೆ ಪೊಲಿಟಿಕಲಿ ಮೈತ್ರಿ ಅಭ್ಯರ್ಥಿಯಾಗಿ ಅವರನ್ನು ಇಳಿಸಬೇಕು ಕಣಕ್ಕೆ ಅನ್ನುವಂತಹ ಲೆಕ್ಕಾಚಾರಗಳು ಈಗ ಬಹುದೊಡ್ಡದಾಗಿ ನಡೀತಾ ಇದೆ. ಗೊತ್ತಿಲ್ಲ ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ಹೋಗುತ್ತೆ ಅಂತ ಹೇಳಿ. ಸದ್ಯಕ್ಕಂತೂ ಹಲವು ಲೆಕ್ಕಾಚಾರಗಳು ಇನ್ನೂ ಒಂದು ವಾರ ಓಡಾಡುತ್ತೆ, ನಡೆಯುತ್ತೆ ಅಲ್ವಾ ರವೀಶ್? ಈಗ ನನ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್, ಇದೇ ರೀತಿಯಾಗಿ ನಡೆಯುತ್ತೆ ಅಲ್ವಾ? ಹಲವು ಕ್ಷೇತ್ರಗಳ ಹಲವು ಅಭ್ಯರ್ಥಿಗಳ ಹೆಸರು ಬರುತ್ತೆ ಹೋಗುತ್ತೆ, ಅವ್ರು ಅಲ್ಲಿಗಾಯ್ತು ಇವ್ರಿಗಿಲ್ಲೇ ಆಯಿತು. ಇನ್ನೂ ಒಂದು ವಾರ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು 10 ದಿನ ಇದೇ ರೀತಿಯಾದಂಥ ಚರ್ಚೆಗಳು ಬಹಳ ದೊಡ್ಡದಾಗಿ ಬರುತ್ತೆ. ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅವರಿಗೆ ಖಚಿತತೆ ಇರೋದಿಲ್ಲ. ಬಟ್ ರಾಜಕೀಯ ಪಕ್ಷಗಳಲ್ಲಿರುವಂಥ ನಾಯಕರು ಮಾತ್ರ ಈ ಬಗ್ಗೆ ತುಂಬಾ ಚರ್ಚೆಗೆ ಒಳಪಡಿಸಿರ್ತಾರಲ್ವಾ? ಅರುಣ್, ಖಂಡಿತವಾಗಿ ಕೂಡ. ಯಾಕೆಂದ್ರೆ ಬೆಂಗಳೂರು ಗ್ರಾಮಾಂತರ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಮಂಜುನಾಥ್ ಅವರ ಹೆಸರು ಕೇಳಿ ಬಂದಿತ್ತು. ಅಂದ್ರೆ ಅವ್ರ ನಿವೃತ್ತಿ ಆದ ತಕ್ಷಣವೇ ಎಲ್ಲೋ ಒಂದ್ ಕಡೆ ಒಂದು 3-4 ದಿನಗಳಾದ ಬಳಿಕ ಎಲ್ಲೋ ಒಂದ್ ಕಡೆ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ, ಮಂಜುನಾಥ್ ಅವರು ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲೇ ಇತ್ತು. ಅದಕ್ಕೆ ಇಂಬು ನೀಡುವಂತೆ ನಿನ್ನೆ ಮಂಡ್ಯದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಕೆಲ ವಿಚಾರಗಳನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಂದ್ರೆ ರಾಜಕಾರಣವನ್ನ ನಾನು ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡೋದಿಲ್ಲ ಅನ್ನೋ ಮಾತುಗಳನ್ನು ಹೇಳೋದ್ರ ಮೂಲಕ ಆ ಒಂದು ವಿಚಾರವನ್ನು ಕೂಡ ಎಲ್ಲೋ ಒಂದ್ ಕಡೆ ಮಂಜುನಾಥ್ ಅವರು ಆಪ್ಷನ್ ಅನ್ನ ಓಪನ್ ಆಗಿ ಇಟ್ಕೊಂಡಿರ್ತಕ್ಕಂಥದ್ದು ಕೂಡ ಸ್ಪಷ್ಟವಾಗಿ ನೋಡಬಹುದಾಗಿದೆ. ಆ ಕಾರಣಕ್ಕೋಸ್ಕರವೇ ಕಡೆ ಕ್ಷಣದಲ್ಲಿ ದೇವೇಗೌಡರು ಈ ಒಂದು ತಂತ್ರವನ್ನು ಬದಲಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯೋಗೇಶ್ವರ್ ಅವರನ್ನ ಕರೆಸ್ಕೊಂಡು ಒಂದು ಮಾತುಕತೆಯನ್ನು ಕೂಡ ದೇವೇಗೌಡರು ನಡೆಸಿದ್ರು ಈ ಸಂದರ್ಭದಲ್ಲಿ. ಅಂದ್ರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಪಿಚ್ ಅನ್ನು ಟೆಸ್ಟ್ ಮಾಡುವಂತ ಇದರಲ್ಲಿ ಕೂಡ ದೇವೇಗೌಡರು ಬ್ಯುಸಿ ಆಗಿದ್ರು. ಆ ಕಾರಣಕ್ಕೋಸ್ಕರವಾಗಿ ಆ ಒಂದು ಪಿಚ್ ನಲ್ಲಿ ಡಾಕ್ಟರ್ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿಸಿದ್ರೆ ಖಂಡಿತವಾಗಿ ಕೂಡ ಎಲ್ಲೋ ಒಂದ್ ಕಡೆ ಅದು ಬೇರೆ ರೀತಿಯ ಟರ್ನ್ ಅನ್ನು ತೆಗೆದುಕೊಳ್ಳಬಹುದು ಅನ್ನೋದು ಕೂಡ ಸ್ಪಷ್ಟವಾಗಿತ್ತು. ಹಾಗಾಗಿಯೇ ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆ ಈಗಾಗಲೇ ಬಿಜೆಪಿ ಹೈಕಮಾಂಡ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಬಗ್ಗೆ ಅಮಿತ್ ಶಾ ಅವ್ರ ಮುಂದೆ ಪ್ರಸ್ತಾಪವನ್ನೇನೋ ಇಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಬಟ್ ಡಾಕ್ಟರ್ ಮಂಜುನಾಥ್ ಅವರು ಏನು ಹೇಳ್ತಾರೆ ಅನ್ನೋದು ಕೂಡ ಇಂಪಾರ್ಟೆಂಟು. ಒಪ್ಕೊಳ್ತಾರಾ, ಒಪ್ಕೊಳ್ಳೋದಿಲ್ವಾ, ಸ್ಪರ್ಧೆ ಮಾಡ್ತಾರಾ, ಮಾಡೋದಿಲ್ವಾ, ಅದು ಬೆಂಗಳೂರು ಗ್ರಾಮಾಂತರ ಆಗುತ್ತಾ, ಬೇರೆ ಕಡೆಗಾಗುತ್ತಾ ಗೊತ್ತಿಲ್ಲ. ಟಗ್ ಆಫ್ ವಾರ್ ತುಂಬ ಚೆನ್ನಾಗಿ ಜೋರಾಗಿದೆ. ಹಲವು ಕಡೆಗಳಲ್ಲಿ ದ ಗುಡ್ ನೇಮ್ ಡಾಕ್ಟರ್ ಮಂಜುನಾಥ್ ಅವ್ರಿಗಿರುವಂಥದ್ದು. ಯಾರು ಕೂಡ ವಿರೋಧ ಮಾಡದೇ ಇರುವಂತಹ ವ್ಯಕ್ತಿ ಅಲ್ಲ ಅವರು. ಎಲ್ಲರೂ ಕೂಡ ಪ್ರೀತಿಯಿಂದ ಅವರನ್ನ ಸ್ವೀಕಾರ ಮಾಡುವಂತಹ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅವರು. ಹಲವರಿಗೆ ಜೀವವನ್ನು ಕೊಟ್ಟಿರುವಂಥವ್ರು.